ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಶಕ್ತಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರಿ ತಲುಪಬೇಕು ಅಂದರೆ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಅವರೇ ನಮ್ಮ ನೆಚ್ಚಿನ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ವ್ಯವಸ್ಥಾಪಕ ನಿರ್ದೇಶಕರು, BGS ಮತ್ತು SJB ಸಮೂಹ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳು. ಗ್ಯಾರಂಟಿ ನ್ಯೂಸ್ಗೆ ಅತಿ ದೊಡ್ಡ ಶಕ್ತಿಯಾಗಿದ್ದಾರೆ, ಅತಿ ದೊಡ್ಡ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಮುಂದೇನೂ ಹೀಗೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಇಷ್ಟೊತ್ತು ಸಮಯ ಕೊಟ್ಟು ನಮ್ಮ ಜೊತೆಗಿದ್ದಕ್ಕಾಗಿ ಗುರುಗಳಿಗೆ ಗ್ಯಾರಂಟಿ ನ್ಯೂಸ್ ತಂಡದಿಂದ ಸನ್ಮಾನ ಮತ್ತು ಕಿರು ಕಾಣಿಕೆ. ಗ್ಯಾರಂಟಿ ನ್ಯೂಸ್ ತಾನು ಅಂದುಕೊಂಡಿದ್ದಂಥ ಗುರಿಯನ್ನು ತಲುಪೋದಕ್ಕೆ ಈ ಗುರುಗಳ ಆಶೀರ್ವಾದ ಅತಿ ದೊಡ್ಡದು. ಹಾಗಾಗಿ ಅವರು ಯಾವುದೇ ಕಾರ್ಯಕ್ರಮ ಇರಲಿ, ಗ್ಯಾರಂಟಿ ನ್ಯೂಸ್ದು ಅಲ್ಲಿ ಇದ್ದೇ ಇರ್ತಾರೆ, ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಇವತ್ತು ಕೂಡ ನಮ್ಮ ಸಾಧಕರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಗ್ಯಾರಂಟಿ ನ್ಯೂಸ್ ತಂಡದಿಂದ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಒಬ್ಬರು ಅವಾರ್ಡಿ ಗುರುಗಳೇ, ಒಬ್ಬರು ಅವಾರ್ಡಿ ನಿಮಗೆ ಸನ್ಮಾನ ಮಾಡಬೇಕು ಅಂತ ಬಂದಿದ್ದಾರೆ. ಟಿ ಬಾಬು ಸರ್ ಇವತ್ತು ಅವರ ಸಾಧನೆಗೆ ಅವರು ಅವಾರ್ಡನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಗುರುಗಳಿಗೆ ನಾವು ಕೂಡ ಸನ್ಮಾನ ಮಾಡಬೇಕು ಅಂತ ಪ್ರೀತಿಯಿಂದ ಬಂದಿದ್ದಾರೆ. ಹಾಗಾಗಿ ಅವರು ಕೂಡ ವೇದಿಕೆ ಮೇಲೆ ಸನ್ಮಾನ ಮಾಡ್ತಿದ್ದಾರೆ. ಇವತ್ತು ನಮ್ಮ ಏನು ಗ್ಯಾರಂಟಿ ನ್ಯೂಸ್ ಚಾನಲ್ಲು ಇವತ್ತು ಮೈಸೂರಿನಲ್ಲಿ ಬಂದು ಮೈಸೂರು ಮಹಾರಾಜ ಅವಾರ್ಡ್ ಏನು ಕೊಡ್ತಾ ಇದೆ ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಸಾಧಕರನ್ನ ಗುರುತಿಸೋದು ಭಾಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಯಂಗ್ ಸ್ಟೂಡೆಂಟ್ಸ್ನೂ ನಾವು ನೋಡಿದ್ದೀವಿ. ಎಷ್ಟು ವಯಸ್ಸಾದರೂ ಕೊಯಂಬತ್ತೂರಿಂದ ಬಂದು ಇವತ್ತು ಇಲ್ಲಿ ಒಂದು ಪ್ರಶಸ್ತಿನ ತಗೊಳ್ತಾ ಇದ್ದಾರೆ. ಇವ್ರನ್ನೆಲ್ಲ ವಯಸ್ಸಾದರು ಅಂತ ನಾವು ಕರೆಯೋದಕ್ಕಿಂತ ಇಂತಹ ಪ್ರೋತ್ಸಾಹದಾಯಕವಾದಂಥ ಅವಾರ್ಡ್ ಕೊಟ್ಟಾಗ ಅವರಿಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬರುತ್ತೆ. ಈ ಗ್ಯಾರಂಟಿ ನ್ಯೂಸ್ ಏನಿದೆ ಇದು ಕರ್ನಾಟಕದ ಆದ್ಯಂತ ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ. ಇವತ್ತು ಏನು ಮನೆ ಮಾತಾಗಿರ್ತಕ್ಕಂಥ ನಮ್ಮ ಗ್ಯಾರಂಟಿ ನ್ಯೂಸ್ ಅದೇ ರೀತಿ ಯಶಸ್ವಿಯಾಗಲಿ ಸಿಗಲಿ ಅಂತೇಳಿ ನಮ್ಮ ಶಿವಸ್ವಾಮಿ ಮತ್ತು ನಮ್ರತಾ ಏನು ಇದಕ್ಕೆ ಮನಸ್ಸು ಪೂರ್ತಿಯಾಗಿ ದುಡಿತಾ ಇದ್ದಾರೆ. ಅವರ ಸಾಧನ ಇನ್ನೂ ಹೆಮ್ಮರವಾಗಿ ಬೆಳೀಲಿ, ಈ ಗ್ಯಾರಂಟಿ ನ್ಯೂಸು ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂಥೇಳಿ ನಮ್ಮ ಅರ್ಜುನ್ ಗುರೂಜಿಯವರು ಎಲ್ಲೋ ಹೋಗಬೇಕಾಗಿತ್ತು, ಇವತ್ತು ಈ ಸಂಸ್ಥೆ ಮೇಲೆ ಭಾಳ ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ. ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ನಾನು ಗ್ಯಾರಂಟಿ ನ್ಯೂಸ್ ಪರವಾಗಿ ಕೇಳ್ಕೊಳ್ತೀನಿ. ಎಲ್ಲ ಸಾಧಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅತಿಥಿಗಳ ಜೊತೆಗೆ ಒಂದು ಗ್ರೂಪ್ ಫೋಟೋ ಇರುತ್ತೆ.